ಏನಕ್ಕೆ ಅಂತ ಈ ಹೋಟ್ಲಿಗೆ ಬಂದಿದ್ದೀನೋ ಅದು ಈಗ ನನ್ನ ಕೈ ಮುಂದೆ ಬಂದಿದೆ. ಸಾಂಬಾರು, ಇಡ್ಲಿ, ವಡೆ, ಸಾಂಬಾರು ನೀವು ನೋಡಿದ್ರೆ ಹೇಗಿದೆ ಅಂತ ಇದು ಸಾಂಬಾರು ಟೇಸ್ಟ್ ಮಾಡಿ. ಘಮ ಚೆನ್ನಾಗಿದೆ. ಈ ಕಡೆ ನಿಂತಿರೋ ಜನಗಳನ್ನ ಮೇಲ್ಗಡೆ ತೋರಿಸಿ. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಇವತ್ತಿನ ವಿಶೇಷ ಏನಂದರೆ, ನಾನು ನಮ್ಮ ಕೋಲಾರದಲ್ಲಿ ಇಡ್ಲಿ, ವಡೆ, ಸಾಂಬಾರು ಎಲ್ಲಿ ಬೆಸ್ಟ್ ಸಿಗುತ್ತೋ ಅಂತ ಅದನ್ನು ಹುಡ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ಇದುವರೆಗೂ ನಾನು ಕಾಮಧೇನು ಹೋಟೆಲು, ಸಹನಾ ಹೋಟೆಲು, ಹರಿಪ್ರಿಯ ಮಾಡಿಕೊಂಡು ಇವತ್ತು ನಾನು ಪಂಚವಟಿ ಹೋಟ್ಲ್ ಬಂದಿದ್ದೀನಿ. ಪಂಚವಟಿ ಹೋಟ್ಲ್ ಬಂದು 1963 ಸ್ಟಾರ್ಟ್ ಆಗಿದೆ. ತುಂಬ ಹಳೇ ಹೋಟ್ಲು, ಒನ್ ಆ್ಯಂಡ್ ಓನ್ಲಿ ಓಲ್ಡೆಸ್ಟ್ ಹೋಟೆಲ್ ದ ಪಂಚವಟಿ ಹೋಟೆಲ್. ಇವತ್ತು ಪಂಚವಟಿ ಹೋಟ್ಲಲ್ಲಿ ಇಡ್ಲಿ, ವಡೆ, ಸಾಂಬಾರು ಹೇಗಿರುತ್ತೆ ಅಂತ ಬನ್ನಿ ನೋಡಿ. ಇದುವರೆಗೂ ನಾನು ಟ್ಯುಟೋರಿಯಲ್ ಮಾಡಿದ್ದೀನಿ. ಆ 3 ಟ್ಯುಟೋರಿಯಲ್ಗಳಲ್ಲಿ ಇಡ್ಲಿ, ವಡೆ, ಸಾಂಬಾರು ಬೆಸ್ಟ್ ಅಂದರೆ ಅದು ಸಹನದೇ ಆಗಿತ್ತು. ಇವತ್ತು ಪಂಚವಟಿ ಹೋಟ್ಲಲ್ಲಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಲೆಟ್ಸ್ ಗೋ ಪಂಚವಟಿ ಹೋಟೆಲ್ ಇಡ್ಲಿ, ವಡೆ, ಸಾಂಬಾರು. ತುಂಬ ಹಳೇದು ಆಮೇಲೆ ದೊಡ್ಡದಾಗಿತ್ತು, ಎಲ್ಲಿವರೆಗೂ ಇತ್ತು. ಈಗ ಇದನ್ನು ರೋಡ್ಗೋಸ್ಕರ ಎಲ್ಲ ಹೊಡೆದು ಚಿಕ್ಕದು ಮಾಡಿದ್ದಾರೆ. ಇವತ್ತು ರಜಾ ಇರೋದಕ್ಕೆ, ಸ್ಕೂಲು ಕಾಲೇಜ್ ರಜಾ ಇವತ್ತು, ಅದಕ್ಕೆ ರಶ್ ಕಮ್ಮಿ ಇದೆ. ಅದರ್ವೈಸ್ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿನ ಬ್ರೇಕ್ಫಾಸ್ಟ್ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬಾಳೆ ಎಲೆಯಲ್ಲಿ ಕೊಡ್ತಾಯಿದ್ದಾರೆ. ತುಂಬ ಹಳೇ ಹೋಟ್ಲ್ ಇದು. ಸೊ ಇದು ಮಧ್ಯಾಹ್ನಕ್ಕೆ ಊಟಕ್ಕೆ ಇಷ್ಟು ಬೇಗ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಇಲ್ಲಿ ವಡೆ ನೋಡಿ, ಒಂದು 4 kg ಬರೋಷ್ಟು ದೊಡ್ಡದಾಗಿದೆ ವಡೆಗಳು. ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಈ ರೀತಿಯಾಗಿ ನೀಟಾಗಿರುತ್ತೆ. ಇಷ್ಟೊಂದು ಪದಾರ್ಥಗಳಿದ್ದಾವೆ ನೋಡೋಣ. ಇಲ್ಲಿ ನಿಮಗೆ ಪ್ರೈಸ್ ಲಿಸ್ಟ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ನೀವು ಕುತ್ಕೊಂಡಿದ್ದ ಜಾಗದಲ್ಲಿ ತಂದು ಸಪ್ಲೈ ಮಾಡ್ತಾರೆ. ಪ್ರೈಸ್ ಲಿಸ್ಟ್ ನೋಡಿ ಇಲ್ಲಿದೆ. ಕಾಫಿ ಆ್ಯಂಡ್ ಟೀ 15 ರೂಪಾಯಿ, ಬಾದಾಮಿ ಹಾಲು 15 ರೂಪಾಯಿ, ಇಡ್ಲಿ 2 ಇಡ್ಲಿ 30 ರೂಪಾಯಿ, ವಡೆ 25 ರೂಪಾಯಿ, ಇಡ್ಲಿ ವಡೆ 55 ರೂಪಾಯಿ. ಈ ರೀತಿ ಕಾಣಿಸುತ್ತೆ ನಿಮಗೆ ಎಲ್ಲ. ರವೆ ಇಡ್ಲಿ 2ಕ್ಕೆ 70 ರೂಪಾಯಿ. ಮೈಸೂರು ಪಾಕು ಸ್ವೀಟ್ಸು ಎಲ್ಲ ಇಲ್ಲಿದ್ದಾವೆ. ಇಲ್ಲಿನ ಮೆನು ಇದು ಪಂಚವಟಿ ಮೈಸೂರು ಪಾಕ್. ಹೆಂಗಿದೆ ಮರಿ? ಟೋಕನ್ ತೊಗೊಂಡು ಬಂದಿಲ್ಲಿ ಕೂತ್ಕೊಂಡ್ರೆ ವೆಯ್ಟರ್ ಬಂದು ಕೇಳ್ತಾನೆ ಏನು ಬೇಕು ಅಂತ. ಇವರು ಏನು ನಿಮ್ಮ ಹೆಸರು? ಸರ್, ನನ್ನ ಹೆಸರು ಜಯಪ್ರಕಾಶ್ ಅಂತ. ಜಯಪ್ರಕಾಶ್, ಎಷ್ಟು ದಿನದಿಂದ ಕೆಲಸ ಮಾಡ್ತಾಯಿದ್ದೀರಾ? ಸರ್, ಒಂದು 2 ಇಯರ್ಸಿಂದ. 2 ಇಯರ್ಸಿಂದ ಸಪ್ಲೈ ಮಾಡ್ತಾಯಿದ್ದೀರಿ. ಹೆಂಗಿದೆ? ಓಕೆ ಸರ್, ಎಲ್ಲ ಕಸ್ಟಮರ್ ಎಲ್ಲ ಪಿಕಪ್ ಚೆನ್ನಾಗಿದೆ. ಎಲ್ಲ ರಿವ್ಯೂ ಎಲ್ಲ ಚೆನ್ನಾಗಿದೆ. ಹಾಂ. ಸೊ ಓಕೆ, ನಾವು ಟೋಕನ್ ತಂದು ಇಟ್ಕೊಂಡ್ರೆ ಇವರು ಸಪ್ಲೈಯರ್ ಬರ್ತಾರೆ, ಟೋಕನ್ ತೊಗೊಂಡು ಹೋಗ್ತಾರೆ, ನಮ್ಗೆ ತಂದು ಕೊಡ್ತಾರೆ ಕೂತ್ಕೊಂಡಿದ್ದ ಜಾಗದಲ್ಲಿ. ಓಕೆ, ಸಿಂಗಲ್ ಇಡ್ಲಿ ವಡೆ ಸಾಂಬಾರ್ ಡಿಪ್ ಮಾಡಲ್ಲ? ಹೌದೌದು, ಸಿಂಗಲ್ ಇಡ್ಲಿ ವಡೆ ಸಾಂಬಾರು ಡಿಪ್, ಅದಕ್ಕೆ ಬಂದಿರೋದು ನಾವು. ಹೋಗಿ ನೀರು ತಂದು ಕೊಡ್ತಾರೆ. ಬಂದಿದೆ ಪಂಚ್ ಹೋಟೆಲಿನ ಇಡ್ಲಿ, ವಡೆ ಸಾಂಬಾರು ಡಿಪ್ ಸಾಂಬಾರು ಬಂದಿದೆ. ಗೈಸ್, ನಾನು ಏನಕ್ಕೆ ಅಂತ ಈ ಹೋಟ್ಲಿಗೆ ಬಂದಿದ್ದೀನೋ ಅದು ಈಗ ನನ್ನ ಕೈ ಮುಂದೆ ಬಂದಿದೆ. ಸಾಂಬಾರು, ಇಡ್ಲಿ, ವಡೆ, ಸಾಂಬಾರು ನೀವು ನೋಡಿದ್ರೆ ಹೇಗಿದೆ ಅಂತ ಇದು ಸಾಂಬಾರು ಟೇಸ್ಟ್ ಮಾಡಿ. ಘಮ ಚೆನ್ನಾಗಿದೆ. ಸಾಂಬಾರು ಟೇಸ್ಟು ಚೆನ್ನಾಗಿದೆ. ಸಖತ್ತಾಗಿದೆ ಸಾಂಬಾರು. ಸಹನಾದಲ್ಲಿ ಹೆಂಗಿತ್ತು ಹಂಗಿದೆ ಸಾಂಬಾರು. ಇದು ನೋಡಿ ವಡೆನೂ ತುಂಬ ದೊಡ್ಡದಾಗಿದೆ. ಆಮೇಲೆ ಇಡ್ಲಿ, ಇದು ನಮ್ಮ ಹಳೆ ಹೋಟ್ಲುಗಳಲ್ಲಿ ಹೆಂಗೆ ಮಾಡ್ತಾರೆ ಇಡ್ಲಿ, ವಡೆ, ಸಾಂಬಾರು, ಅದೇ ಥರ ಚೂರು ಮೇಲ್ಕ್ ಮಾಡ್ತಾರೆ. ಇನ್ನೊಂದು ಪೂರಿ ಸಾಗು ಬಂದಿದೆ. ಈಗ ಹಿಂಗೆ ಕಲಿಸ್ಬೇಕು ಚೆನ್ನಾಗಿ. ಹಿಂಗೆ ಕಲಸಿ, ಹಿಂಗೆ ಇಡ್ಲಿನ ವಡೆನ ಹಿಂಗೆ ಕಲಸಿ, ಆಮೇಲೆ ಹಿಂಗೆ ಹಾಕ್ಕೊಂಡು ಹಿಂಗೆ ಕಲಸಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಇದನ್ನು ಹಿಂಗೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು, ಈ ಕಾಲದ ಹೊಸ ಹುಡುಗರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ರೀತಿ ತಿನ್ಬೋದು ಅಂತ. ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು, ಈ ರೀತಿ ಮ್ಯಾಶ್ ನಿಂತ್ಕೊಂಡು ಚೆನ್ನಾಗಿದೆ. ನಿಜವಾಗ್ಲೂ ಒಳ್ಳೆ ಮಜಾ ಕೊಡ್ತಾಯಿದೆ. ನಿಮಗೆ ಸಾಂಬಾರು, ವಡೆ, ಇಡ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಚಟ್ನಿ ಹಾಕೊಂಡು ನೋಡೋಣ ಹೆಂಗಿರುತ್ತೆ ಅಂತ. ಚಟ್ನಿ ಹಿಂಗೆ ಕಾಣಿಸುತ್ತೆ. ಸಕ್ಕತ್ತಾಗಿದೆ. ಡಿಪ್ ಇಡ್ಲಿ, ವಡೆ, ಸಾಂಬಾರು ಪಂಚವಟಿಲಿ ಚೆನ್ನಾಗಿದೆ. ಸೂಪರ್. ನಾವು ಸ್ಥಾನದಲ್ಲಿ ಹೇಗಿತ್ತು ಅದೇ ರೀತಿ ತುಂಬ ಚೆನ್ನಾಗಿದೆ.
ಸೊ ನನಗೆ 4 ಟ್ಯುಟೋರಿಯಲ್ ಮಾಡಿದ್ದೀನಿ ನಾನು. ನನಗೆ 2 ಸಹನಾದು ಮತ್ತು ನಮ್ಮ ಪಂಚವಟಿದು ಇಡ್ಲಿ ವಡೆ ಸಾಂಬಾರು ತುಂಬ ಇಷ್ಟ ಆಗಿದೆ. ಆಮೇಲೆ ಕಾಮಧೇನುದು ತುಂಬ ಚೆನ್ನಾಗಿತ್ತು, ಕಾಮಧೇನುದು ಚೆನ್ನಾಗಿದೆ. ಆದರೆ ಇವೆರಡು ಅಂತೂ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಓಕೆ ಇರಿ ಫಸ್ಟ್ ಬೈಟಿಗಂತೂ ನೀವು ತಿಂತಾಯಿದ್ರೆ ತಿನ್ನಬೇಕು ಅನಿಸ್ತಾನೆ ಇರುತ್ತೆ. ಗುಳು ಮತ್ತು ಹೋಗ್ತಾರೆ. ಸೂಪರಾಗಿದೆ. ಈಗ ನಾನು ತಿಂದು ಹೇಳ್ತೀನಿ ನಿಮಗೆ. ಪೂರಿ ತುಂಬ ಸಾಫ್ಟಾಗಿದೆ. ಸಾಗು, ಇದು ಸಾಗು, ತರಕಾರಿ ಸಾಗು ಹಳೆ ಹೋಟ್ಲುಗಳಲ್ಲಿ ನಮ್ಮ ಹಳೆ ರೆಸ್ಟೋರೆಂಟ್ಗಳಲ್ಲಿ ಸಾಗು ಹೇಗಿರುತ್ತೆ ಅದೇ ರೀತಿ ಇದೆ. ಸಾಗು ಏನು ಹೇಳ್ಕೊಳಂಗಿಲ್ಲ, ಅಷ್ಟು ಇದೆ. ಇಡ್ಲಿ ವಡೆ ಸಹ ಸಾಕಾಗಿದೆ. ಮತ್ತಷ್ಟು ಸಾಂಬಾರು ಬೇಕಾದರೂ ತಂದು ಹಾಕ್ತಾರೆ ನಿಮಗೆ. ಚೆನ್ನಾಗಿ ರೀತಿ ಕಲಿಸ್ಕೊಳ್ಳಿ. ಈ ಸಾಂಬಾರು ಇವತ್ತು ಮಳೆ ಬಂದಿದೆ, ವಾತಾವರಣ ತಣ್ಣಗಿದೆ. ಈ ಬಿಸಿ ಸಾಂಬಾರು ಜೊತೆ ತಿಂತಾಯಿದ್ರೆ ಗುಳುಮ್ ಅಂತ ಹೋಗ್ತಾಯಿದೆ ಹೊಟ್ಟೆ ಒಳಗಡೆ.